ಹಾಯ್ ಹಲೋ ನಮಸ್ಕಾರ. ನಾನು ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಸ್ನಾನ ಮಾಡೋಣ ಅಂತೇಳಿ ಶಾಂಪ್ ತಗೊಂಡು ತಲೆಗೆ ಹಾಕೊಂಡು ಹಾಗೆ ಒಂದು 5 ನಿಮಿಷ ಬಿಸಿಲಲ್ಲಿ ಕೂತ್ಕೊಂಡು ನಂತರ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ಹೊರಟಿದ್ದೆ ಊಹಿಸ್ಕೊಬರೋಣ ಅಂತ. ಭೀಮ್ ಆರ್ಮಿಯ ಪ್ರಯುಕ್ತ ಅಂಬೇಡ್ಕರ್ ಸ್ಟ್ಯಾಚುಗೆ ಪೂಜೆ ಮಾಡಿದ್ರು. ಅದನ್ನು ಸಹ ನೋಡಿಕೊಂಡು ಆಲ್ದೂರಾಗಿ ಫುಲ್ ನೀಲಿಮೈಯಿಂದ ತುಂಬಿತ್ತು. ಅದ್ರ ಕಡೆ ಕಣ್ಣಾಡಿಸ್ಕೊಂಡು ಬಂದದ್ದೇ ಹೂವಿಸ್ಕೊಳ್ಳೋಕ್ಕೆ. ಹೂವನ್ನು ಇಸ್ಕೊಂಡು ಮನೆ ಕಡೆ ಹೊರಟಿದ್ದೀವಿ. ಮನೆ ಕಡೆ ಬರೋ ಅಷ್ಟರಲ್ಲಿ ಹುಡುಗರೆಲ್ಲ ಪ್ಲ್ಯಾನ್ ಮಾಡಿದ್ರು ರೀಲ್ಸ್ ಮಾಡೋಣ ಅಂತ. ನಾನು ಓಕೆ ಅಂದೆ. ಅಷ್ಟು ನನಗೆ ಕೊಟ್ಟಿದ್ದೆ ಇವರು ಭಿಕ್ಷುಕನ ಪಾತ್ರ ಯಾವುದಾದರೂ ಏನು ಮಾಡುವುದು ಮುಖ್ಯ ಅಂತೇಳಿ ನಾನು ಓಕೆ ಅಂತ ಹೇಳಿದೆ. ಅದಕ್ಕೆ ನಾನು ನೋಡಿ ಈ ಥರ ತಯಾರಾದೆ. ನಂತರ ಈ ರೀಲ್ಸ್ ಮುಗಿಸ್ಕೊಂಡು ಮತ್ತೊಂದು ರೀಲ್ಸ್ ಮಾಡೋಣ ಅಂತೇಳಿ ತಯಾರಿ ಮಾಡ್ಕೊಳ್ತಾ ಇದ್ದೀವಿ. ಅದನ್ನು ಸಹ ರೀಲ್ಸ್ ಮುಗಿಸ್ಕೊಂಡು ನಂತರ ಹೊರಟಿದ್ದೆ ನಾನು ಹೂವಿಸ್ಕೊ ಬರುವಂಥ ದೇವ್ರ ದರ್ಶನಕ್ಕೆ. ದೇವರಿಗೆ ಕೈ ಮುಗಿದು ಎಲ್ಲರಿಗೂ ಒಳ್ಳೇದು ಮಾಡೋಕ್ಕೆ ಬೇಡ್ಕೊಂಡು ಅಲ್ಲಿಂದ ಹೊರಟಿದ್ದೆ. DJ ಎಕ್ಸಿಟ್ ಮಾಡ್ತಿದ್ರು ನೋಡ್ಕೊಂಡು ಅಂತೇಳಿ. DJ ಮತ್ತು ಸೂಪರ್ ಸೆಟ್ ಮಾಡಿದ್ರು. ಸೌಂಡ್ ಮಾತ್ರ ಭರ್ಜರಿ ಆಗಿತ್ತು. ಇಲ್ಲಿ ಕೇಳ್ಬೋದು ನೀವು. ಹಾಗೆ DJ ಸೌಂಡ್ ನೋಡ್ಕೊಂಡು ಹಾಗೆ ಮನೆ ಕಡೆ ಹೊರಟಿ. ಮನೆ ಕಡೆ ಬಂದ ತಕ್ಷಣ ಒಂದು ಸ್ವಲ್ಪ ಕಟ್ಕೊಂಡು ಹುಡುಗರೆಲ್ಲ ಮಾತಾಡ್ತಾ ನಂತರ ಹಾಗೆ ಕುತ್ಕೊಂಡಿದ್ದೀವಿ. ಒಂದು ಮಡೆ ಊಟ ಇದೆ ಅಂತೇಳಿ ಫೋನ್ ಬಂತು. ಎಲ್ಲ ತಕ್ಷಣ ಬೈಕ್ ತಗೊಂಡು ಹೊರಟಿವಿ. ಫೈನಲಿ ತೋಟದಲ್ಲಿ ನಡ್ಕೊಂಡು ಹೋಗಿ ಚಿಕನ್ ಜೊತೆ ಕುರಿ ಊಟ ಇತ್ತು, ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಹೊರಟಿವಿ. ಇಲ್ಲೇ ಆಲ್ದೂರ್ ಕಡೆ ಬಂದರೆ ಮತ್ತೆ ಜೈ ಭೀಮ್ ಆರ್ಮಿ ಕಡೆಯಿಂದ ಫಂಕ್ಷನ್ ನಡೀತಿತ್ತು. ಅಲ್ಲಿ ಬಂದು ಡ್ಯಾನ್ಸು ಜೊತೆಗೆ DJ ಎಲ್ಲವೂ ಇತ್ತು. ಜೊತೆ ಸ್ವಲ್ಪ ಸ್ಟೆಪ್ಪು ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ವೇಟ್ ಮಾಡ್ತಿದ್ವಿ. ಫೈನಲ್ ನೋಡೋಕ್ಕಂತೂ ಹುಡುಗರ್ಕಿಂತ ಹುಡುಗಿಯರ್ ಡ್ಯಾನ್ಸ್ ಸೂಪರ್ ಆಗಿತ್ತು. DJ ಕೂಡ ಮಸ್ತ್ ಥರ ಇತ್ತು ಅಂತ ಹೇಳ್ಬೋದು ಸ್ನೇಹಿತರೆ. ಈಗ ನಾನೊಂದು 2 ಸ್ಟೆಪ್ ಆಗ್ತಾಯಿದ್ದೆ ಸ್ನೇಹಿತರೆ, ನೋಡ್ಬೋದು ನೀವು. ಫುಲ್ ಸುಸ್ತು ಜೊತೆಗೆ ಫುಲ್ ಮಸ್ತ್ ಮಾಡೋಕ್ಕಿಂತ ಈ ಕಾರ್ಯಕ್ರಮದಲ್ಲಿ ನಾವು ಇನ್ವಾಲ್ವ್ ಆಗಿದ್ವಿ ಅಂತ ಹೇಳ್ಬೋದು. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಜನಸಾಗರವೇ ನಡೆದಿತ್ತು ಅಂತ ಹೇಳ್ಬೋದು. ಜನಸಾಗರವೇ ಹರಿದಿತ್ತು ಅಂತ ಹೇಳ್ಬೋದು. ಸ್ವಲ್ಪ ಗಲಾಟೆ ಮಾಮೂಲಿ ಜೊತೆಗೆ ತರಾಟೆ ಇವೆಲ್ಲದ್ರ ಜೊತೆಗೆ ಕಾರ್ಯಕ್ರಮವು ಯಶಸ್ವಿಯಾಗಿ ಮುಂದುವರಿತಲೇ ಬಂತು. ಫೈನಲಿ ಸ್ಟೇಜ್ ಕಾರ್ಯಕ್ರಮ ನೋಡೋಕ್ಕಾಗಲಿಲ್ಲ. ಸ್ಟೇಜ್ ತನಕ ಹೋದ್ವಿ. ಸ್ಟೇಜ್ ಕಾರ್ಯಕ್ರಮ ಇನ್ನೇನು ಆರಂಭ ಆಗುವಷ್ಟು ನಾವು ಮನೆ ಕಡೆ ಬಂದಿವಿ ಅಂತ ಹೇಳ್ಬೋದು. ಇಷ್ಟು ಹೇಳ್ತಾ ಇವತ್ತಿನ ಇದಾಗಿತ್ತು ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್, ಶುಭರಾತ್ರಿ.